ತೋಟಗಾರಿಕೆ, ಹೈನುಗಾರಿಕೆ, ಜೇನು ಅಣಬೆ, ರೇಷ್ಮೆ, ಮೀನು, ಹಸಿರು ಮೇವು, ಅರಣ್ಯ ಮರಗಳು, ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ. ಕೃಷಿ ದರ್ಶನ, ಕೃಷಿ ದರ್ಶನ, ಓಹೋ ಕೃಷಿ ದರ್ಶನ. ಬೆಂಗಳೂರು ನಗರದ ಹೆಬ್ಬಾಳದಲ್ಲಿ ಸ್ಥಾಪಿತವಾಗಿರುವ ಅಂತಾರಾಷ್ಟ್ರೀಯ ಪುಷ್ಪ ಹರಾಜು ಕೇಂದ್ರವು ಏಷ್ಯಾದ ಅತಿ ದೊಡ್ಡ ಮತ್ತು ಮೊದಲ ಹೂವಿನ ಹರಾಜು ಕೇಂದ್ರವಾಗಿದೆ. ಇದು 2002ರಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮೂಲಕ ಆರಂಭಗೊಂಡಿದ್ದು, ಹೂವು ಬೆಳೆಗಾರರು ಮತ್ತು ಖರೀದಿದಾರರನ್ನು ನೇರವಾಗಿ ಸಂಪರ್ಕಿಸುವ ಪಾರದರ್ಶಕ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಹೂಗಳ ವ್ಯಾಪಾರದಲ್ಲಿ ಬೆಂಗಳೂರನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸುವಲ್ಲಿ ಈ ಸಂಸ್ಥೆಯ ಪಾತ್ರ ಪ್ರಮುಖವಾಗಿದೆ. ಈ ಕೇಂದ್ರದ ಕಾರ್ಯಚಟುವಟಿಕೆಯ ಕುರಿತು ವ್ಯವಸ್ಥಾಪಕ ನಿರ್ದೇಶಕರಾದ ವಿಶ್ವನಾಥ್ ಅವರು ತಿಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಪುಷ್ಪ ಹರಾಜು ಕೇಂದ್ರ ಬೆಂಗಳೂರು ನಗರದ ಹೆಬ್ಬಾಳದಲ್ಲಿ ಈ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. ಇದು ತಮಗೆ ಗೊತ್ತಿದ್ದಂಗೆ ಭಾರತದ ಏಕೈಕ ಡಿಜಿಟಲ್ ಪುಷ್ಪ ಹರಾಜು ಕೇಂದ್ರ. ಭಾರತದಾದ್ಯಂತ ಬೆಳೆಯುವಂಥ ಪುಷ್ಪ ಬೆಳೆಗಳು ಮುಖ್ಯವಾಗಿ ಏನಂದರೆ, ನಾವು ಏನು ಡೆಕೋರೇಷನ್ಗೆ ಅಥವಾ ಮದುವೆಗಳಿಗೆ ಸಮಾರಂಭಗಳಿಗೆ ಏನು ಉಪಯೋಗಿಸ್ತಿರಲ್ಲ, ಇಂಥ ಪುಷ್ಪ ಬೆಳೆಗಳು, ಇದನ್ನು ನಾವು ಪಾಲಿ ಹೌಸ್ ಅಥವಾ ಗ್ರೀನ್ ಹೌಸ್ ಅಂತೀರಿ. ಇಂಥ ಸ್ಟ್ರಕ್ಚರ್ಗಳಲ್ಲಿ ಬೆಳೀತೀರಿ. ಇಂಥ ಸ್ಟ್ರಕ್ಚರಲ್ಲಿ ಬೆಳೆದ ಪುಷ್ಪ ಬೆಳೆಗಳಿಗೆ ಇರುವ ಏಕೈಕ ಹರಾಜು ಕೇಂದ್ರ ಇದು. ಹೂವಿನ ಬೆಳೆಗಾರರಿಗೆ ಮತ್ತು ಪುಷ್ಪೋದ್ಯಮಕ್ಕೆ ಪ್ರೋತ್ಸಾಹಿಸುವುದು ಕೂಡ ಈ ಕೇಂದ್ರದ ಮುಖ್ಯ ಉದ್ದೇಶವಾಗಿದೆ. ಕೃಷಿಕರಿಂದ ನೇರವಾಗಿ ಹೂಗಳನ್ನು ಸ್ವೀಕರಿಸಿ ಹರಾಜು ಮೂಲಕ ಮಾರಾಟ ಮಾಡುವ ವ್ಯವಸ್ಥೆ ಇಲ್ಲಿ ಇದೆ. ಇದರ ಮೂಲಕ ಮಧ್ಯವರ್ತಿಗಳ ಅಗತ್ಯ ಕಡಿಮೆಯಾಗುತ್ತದೆ. ಡಚ್ ಮಾದರಿಯ ಹರಾಜು ವ್ಯವಸ್ಥೆಯಿಂದ ಪಾರದರ್ಶಕತೆ ಮತ್ತು ವೇಗ ಹೆಚ್ಚಾಗುತ್ತದೆ ಎನ್ನುತ್ತಾರೆ ತಜ್ಞರು. ಇದರ ಮುಖ್ಯ ಉದ್ದೇಶ ಏನಂದರೆ, ನಮ್ಮ ಬೆಳೆಗಾರರಿಗೆ ಮತ್ತು ಖರೀದಿದಾರರಿಗೆ ಒಂದು ಬ್ರಿಡ್ಜ್ ಆಗಿ ಆ್ಯಕ್ಟ್ ಮಾಡ್ತೀವಿ ನಾವು. ಅಂದರೆ ಬೆಳೆಗಾರರು ತಾವು ಬೆಳೆದಂಥ ಹೂಗಳನ್ನು ಈ ಒಂದು ಕೇಂದ್ರಕ್ಕೆ ತಂದು ಇಲ್ಲಿ ಡಿಸ್ಪ್ಲೇ ಮಾಡಿ, ತದನಂತರ ಇಲ್ಲಿ ಭಾರತದಾದ್ಯಂತ ಇರುವಂಥ ಎಲ್ಲ ಖರೀದಿದಾರರು ನೋಂದಾವಣಿಯಾಗಿ ಅವರು ಇಲ್ಲಿ ಬಂದು ಹೂಗಳನ್ನು ವೀಕ್ಷಣೆ ಮಾಡಿ ಅಥವಾ ಆನ್ಲೈನ್ ಮುಖಾಂತರ ಬಿಡ್ ಮಾಡಿ ಹೂಗಳನ್ನು ಖರೀದಿ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ, ಎರಡನೇ ಮುಖ್ಯ ಉದ್ದೇಶ ಅಂದರೆ, ನಮ್ಮ ಫ್ಲೋರಿಕಲ್ಚರ್ ಇಂಡಸ್ಟ್ರಿ ಅಥವಾ ಪುಷ್ಪೋದ್ಯಮ ಅಂತ ಏನು ಕರಿತೀರಿ, ರಾಜ್ಯದ ಪುಷ್ಪೋದ್ಯಮವನ್ನು ಉತ್ತೇಜನ ನೀಡಲು ಇದಕ್ಕೆ ಬೇಕಂತ ಶೀತಲ ಗೃಹ ನಿರ್ಮಾಣ, ಶೀತಲ ಚೈನ್, ಕೋಲ್ಡ್ ಚೈನ್ ನಿರ್ಮಾಣ ಇರ್ಬೋದು, ಜೊತೆಗೆ ಇದಕ್ಕೆ ಬೇಕಂತ ಟ್ರೇಡ್ ಫೇರ್ಸು, ಬಯರ್ ಸೆಲ್ಲರ್ಸ್ ಮೀಟ್ ಇರ್ಬೋದು, ಸಂಪೂರ್ಣವಾಗಿ ರಾಜ್ಯದ ಪುಷ್ಪೋದ್ಯಮಕ್ಕೆ ಒಂದು ಉನ್ನತೀಕರಣ ಮಾಡಲು ಇದಂಥ ಒಂದು ಕೇಂದ್ರ ಇದು. ಇತ್ತೀಚಿನ ವರ್ಷಗಳಲ್ಲಿ IFAB ಡಿಜಿಟಲ್ ಆಕ್ಷನ್ ಕ್ಲಾಕ್ ಮತ್ತು ಮೊಬೈಲ್ ಆಪ್ ಮೂಲಕ ಆನ್ಲೈನ್ ಹರಾಜು ವ್ಯವಸ್ಥೆಯನ್ನು ಪರಿಚಯಿಸಿದೆ. ಇದರಿಂದ ದೂರದ ಖರೀದಿದಾರರೂ ಭಾಗವಹಿಸಬಹುದು. ವ್ಯಾಲೆಂಟೈನ್ಸ್ ಡೇ ಅಂತಹ ವಿಶೇಷ ಸಂದರ್ಭಗಳಲ್ಲಿ ಲಕ್ಷಾಂತರ ಗುಲಾಬಿಗಳು ಮಾರಾಟವಾಗುತ್ತವೆ. ಕೋಟ್ಯಾಂತರ ರೂಪಾಯಿಗಳ ವಹಿವಾಟು ನಡೆಯುತ್ತದೆ. ಈ ಮೂಲಕ ಕರ್ನಾಟಕ ರಾಜ್ಯದ ಹೂವಿನ ಬೆಳೆಗಾರರಿಗೆ ಉತ್ತಮ ಆದಾಯ ಸಿಗುತ್ತದೆ. ಇಲ್ಲಿ ನಾವು ಡಚ್ ಮಾದರಿ ಆಕ್ಷನನ್ನು ಪಾಲಿಸ್ತೀವಿ. ಅಂದರೆ ಡಿಜಿಟಲ್ ರಿವರ್ಸ್ ಕ್ಲಾಕ್ ಆಕ್ಷನ್ ಸಿಸ್ಟಮ್ ಅಂತ ನಮ್ಮ ಪ್ರಪಂಚದಲ್ಲಿರುವಂಥ ಅತ್ಯಂತ ದೊಡ್ಡ ಫ್ಲವರ್ ಆಕ್ಷನ್ ಸೆಂಟರ್ ಆಲ್ಸ್ಮೇರ್ ಅಂತ ನೆದರ್ಲ್ಯಾಂಡ್ಸಲ್ಲಿದೆ. ಆ ಒಂದು ಮಾದರಿಯಲ್ಲಿ ಏನು ತಂತ್ರಜ್ಞಾನ ಉಪಯೋಗಿಸ್ತಾರೆ, ಅದೇ ತಂತ್ರಜ್ಞಾನದಿಂದ ನಾವೊಂದು ಈ ಕೇಂದ್ರದಲ್ಲಿ ಉಪಯೋಗಿಸ್ತೀರಿ. ಇಲ್ಲಿ ರೈತರು ಯಾರು ಬೇಕಾದರೂ ಪಾಲಿ ಹೌಸ್ ಮನೆಯಲ್ಲಿ ಏನು ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಪುಷ್ಪ ಬೆಳೆಗಳನ್ನು, ಯಾರು ಬೇಕಾದ್ರೂ ಬಂದು ನೋಂದಾವಣಿ ಆಗ್ಬೋದು. ನಾವು ಕೇವಲ ಒಂದು ನೋಂದಾಯಿತ ಶುಲ್ಕವಾಗಿ 5,000 ರೂಪಾಯಿ ಒನ್ ಟೈಮ್ ಫೀಸ್ ಅಂತ ಕಲೆಕ್ಟ್ ಮಾಡ್ತೀರಿ. ತದನಂತರ ತಾವು ವರ್ಷದ 365 ದಿನ ಇಲ್ಲಿ ಪುಷ್ಪಗಳನ್ನು ಕಳಿಸ್ಬೋದು. ನಮ್ಮ ಹರಾಜು ಪ್ರಕ್ರಿಯೆ ವರ್ಷದ 365 ದಿನಗಳನ್ನು ಸಹ ನಡೆಯುತ್ತೆ ನಮ್ಮಲ್ಲಿ. ಇಲ್ಲಿ ರೈತರು ಬೆಳೆದಂಥ ಹೂಗಳಿಗೆ ಒಂದು ಟ್ರಾನ್ಸ್ಪರೆಂಟಾಗಿ, ಅಕೌಂಟಬಲ್ ಆಗಿ ಬಿಡ್ಡಿಂಗ್ ಮಾಡುತ್ತೆ. ಸೊ ಇದಕ್ಕೆ ಒಂದು ಉದಾಹರಣೆ ಏನೆಂದರೆ, ನಮ್ಮಲ್ಲಿ ನಡೆಯುವಂಥ ಹರಾಜಿಗೆ ಯಾವುದೇ ರೈತರು ಇಲ್ಲಿಗೆ ಬರೋದಿಲ್ಲ. ಇದರ ಅರ್ಥ ಏನಂದರೆ, ನಮ್ಮಲ್ಲಿರೋಂಥ ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿ. ತಾವು ಬೆಳೆದಂಥ ಹೂಗಳನ್ನು ಫಸ್ಟ್ ಇಲ್ಲಿ ರಿಸೀವ್ ಮಾಡ್ತೀರಿ.
ಅದನ್ನು ಗ್ರೇಡಿಂಗ್ ಚೆಕ್ ಮಾಡ್ತೀರಿ. ನಮ್ಮಲ್ಲಿರುವಂಥ ನುರಿತ ತಜ್ಞರು ಅದರ ಗುಣಮಟ್ಟವನ್ನು ಪರೀಕ್ಷಿಸಿ ತದನಂತರ ನಾವು ಪಡಿತೀರಿ ಪುಷ್ಪಗಳನ್ನು. ನಂತರ ಅದು ಆಕ್ಷನ್ ಆಗುತ್ತೆ. ಆಕ್ಷನ್ ಆದ ನಂತರ ತಮಗೆ ಎಷ್ಟು ಹೂಗಳನ್ನು ಕಳಿಸಿದ್ರು, ಎಷ್ಟು ಬೆಲೆಗೆ ಮಾರಾಟ ಆಗಿದೆ, ಒಟ್ಟು ಮೊತ್ತ ಎಷ್ಟು ಆಯಿತು, ಇದರ ಬಗ್ಗೆ ಮಾಹಿತಿ ಆಕ್ಷನ್ ಆದ ಕೂಡಲೇ ನೆಕ್ಸ್ಟ್ ಕ್ಷಣವೇ ಅವರಿಗೆ ರೈತರಿಗೆ ಮಾಹಿತಿ ಹೋಗುತ್ತೆ. ಅದಾದ ನಂತರ ಪ್ರತಿ 8ನೇ ದಿನಕ್ಕೆ ಅಂದರೆ 1ನೇ ತಾರೀಕು, 8ನೇ ತಾರೀಕು, 15 + 22ನೇ ತಾರೀಕು, ಸೊ ತಿಂಗಳಲ್ಲಿ 4 ದಿನ ಪೇಮೆಂಟ್ ಮಾಡ್ತೀವಿ ನಾವು ಇದನ್ನು. ಈ ಪೇಮೆಂಟ್ ಎಲ್ಲ ನಮ್ಮಲ್ಲಿ ಡಿಜಿಟಲ್ ಸಿಸ್ಟಮ್. ಇಲ್ಲಿ ಕ್ಯಾಶ್ ಆಗಲಿ, ಚೆಕ್ ಆಗಲಿ, ಡಿ ಡಿ ಯಾವುದೂ ಪದ್ಧತಿ ಇರೋದಿಲ್ಲ. ಎಲ್ಲ ಡಿಜಿಟಲ್ ಸಿಸ್ಟಮ್ ಇರ್ಬೋದು. ಖರೀದಿದಾರರು ಸಹ ನಮಗೆ ಡಿಜಿಟಲ್ ಪೇಮೆಂಟ್ ಮಾಡ್ತಾರೆ. ನಾವು ಬೆಳೆಗಾರರಿಗೂ ಡಿಜಿಟಲಾಗಿ ಪೇಮೆಂಟ್ ಕಳಿಸ್ತೀವಿ. ಬೆಳೆಗಾರರಿಂದ ಸುಮಾರು 3.5% ಕಮಿಷನ್ ತೊಗೊತೀರಿ, ಪ್ಲಸ್ ಖರೀದಿದಾರರಿಂದ ಸುಮಾರು 1.5% ಕಮಿಷನ್ ತೊಗೊತೀರಿ. ಒಟ್ಟಾರೆ 5% ಕಮಿಷನ್ ಏನು ತೊಗೊಳ್ತೀರಿ, ಇದನ್ನು ನಮ್ಮ ಕೇಂದ್ರದ ಒಟ್ಟು ನಿರ್ವಹಣೆ, ಇಲ್ಲಿ ಸೆಕ್ಯೂರಿಟಿ ಇರ್ಬೋದು, ನಮ್ಮಲ್ಲಿ ಕೆಲಸ ಮಾಡೋರ ಸಂಬಳ ಇರ್ಬೋದು, ಅಕೌಂಟಿಂಗ್ ಟೀಮ್ ಇರ್ಬೋದು, ಎಲ್ಲ ಸ್ಟಾಫಿನ ಸಂಬಳ ಇರ್ಬೋದು, ಇದೆಲ್ಲದಕ್ಕೂ ಈ ಒಂದು 5% ಕಮಿಷನಲ್ಲೇ ನಾವು ನಿರ್ವಹಣೆ ಮಾಡ್ತೀವಿ. ಇದೊಂದು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇರೋ ಕೇಂದ್ರ. ಇದು ಕಳೆದ 24 ವರ್ಷದಿಂದ ಇದು ವ್ಯವಸ್ಥಿತವಾಗಿ ನಡೀತಾ ಇದೆ ಮತ್ತು ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಇದರ ವಹಿವಾಟು ಹೆಚ್ಚಾಗ್ತಾ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನು ನಮ್ಮ ರಾಜ್ಯದ ಇನ್ನೂ ಅನೇಕ ರೈತರು ಇದರ ಸದುಪಯೋಗ ಪಡಿಸ್ಬೇಕಂತ ನಾನು ಕೋರ್ಕೊತೀನಿ. ಇಲ್ಲಿ ನಮ್ಮಲ್ಲಿ ಮುಖ್ಯವಾಗಿ ಹರಾಜಾಗುವ ಬೆಳೆಗಳೆಂದರೆ ಒಂದು ಡಚ್ ಗುಲಾಬಿ ಮತ್ತು ಸೇವಂತಿಗೆ, ಅಂದರೆ ಉದ್ದನೆ ಕಟ್ ಸೇವಂತಿಗೆ ಅಂತೀರಿ. ಕಾರ್ನೇಷನ್ ಇರ್ಬೋದು, ಜರ್ಬರಾ ಇರ್ಬೋದು, ಜಿಪ್ಸೋಫಿಲಾ ಇರ್ಬೋದು, ಮತ್ತು ಆಮೇಲೆ ಆರ್ಕಿಡ್ಸ್ ಇರ್ಬೋದು. ಈ ಥರ ಸುಮಾರು ಮಾದರಿಗಳ ಏನು ಈವೆಂಟ್ಗೆ ಯೂಸ್ ಮಾಡೋವಂಥ ಪುಷ್ಪಗಳನ್ನು ನಾವು ಹರಾಜು ಮಾಡ್ತೀರಿ. ಇತ್ತೀಚಿನ ದಿನಗಳಲ್ಲಿ ಅದರ್ ಫ್ಲವರ್ಸ್ ಅಂತೀರಿ. ಅದರ್ ಫ್ಲವರ್ಸ್ ಅಂದರೆ ಸಾಂಗ್ ಆಫ್ ಇಂಡಿಯಾ, ಸಾಂಗ್ ಆಫ್ ಜಮೈಕಾ, ಕಾಮಿನಿ, ಜಿಪ್ಸೋಫಿಲಾ, ಇದು ನಮ್ಮ ಹೂಗಳ ಜೊತೆಗೆ ಜೋಡಣೆ ಮಾಡೋಕ್ಕೆ ಉಪಯೋಗಿಸುವ ಒಂದು ಫಿಲ್ಲರ್ ಮೆಟೀರಿಯಲ್ ಅಂತ ಕರಿತೀರಿ. ಅದನ್ನು ಸಹ ಹರಾಜನ್ನು ಪ್ರಾರಂಭ ಮಾಡಿದಿರಿ. ನಮ್ಮ ಹರಾಜು ಕೇಂದ್ರದ ಮುಖ್ಯ ವಹಿವಾಟಿನ ದಿನಗಳೆಂದರೆ ಈ ವ್ಯಾಲೆಂಟೈನ್ ಸೀಸನ್. ತಮಗೆಲ್ಲ ಗೊತ್ತಿದೆ, ಪ್ರಪಂಚದಾದ್ಯಂತ ವ್ಯಾಲೆಂಟೈನ್ ಸೀಸನಲ್ಲಿ ಕೆಂಪು ಗುಲಾಬಿಗೆ ಅತ್ಯಂತ ಅಧಿಕ ಬೆಲೆಯನ್ನು ಪಡಿತಾರೆ. ಈ ವ್ಯಾಲೆಂಟೈನ್ ಟೈಮಲ್ಲಿ ಯುರೋಪ್ ಖಂಡದಲ್ಲಿ ಅತ್ಯಂತ ಕೋಲ್ಡ್ ಟೆಂಪ್ರೇಚರ್ ಇರುತ್ತೆ. ಆ ಟೈಮಲ್ಲಿ ಇವರಿಗೆ ಆ ಗುಲಾಬಿ ಬೆಳೀಲಿಕ್ಕಾಗಲ್ಲ. ನಮ್ಮ ದೇಶದಲ್ಲಿ ಎಸ್ಪೆಷಲಿ ಬ್ಯಾಂಗ್ಳೂರು ಸುತ್ತಮುತ್ತ ಏನಿದೆಯಲ್ಲ, ಗುಣಮಟ್ಟ ಗುಲಾಬಿ ಬೆಳೆಯೋದಕ್ಕೆ ಹೆಸರುವಾಸಿಯಾಗಿದೆ. ಆ ಸಮಯದಲ್ಲಿ ಎಕ್ಸ್ಪೋರ್ಟ್ಗೆ ಭಾಳಷ್ಟು ಅನುಕೂಲ ಇದೆ. ಸೊ ಈ ವ್ಯಾಲೆಂಟೈನ್ ಸೀಸನಲ್ಲಿ ನಮ್ಮದು ಆಲ್ಮೋಸ್ಟ್ ಈ ಸಾರಿ ಈ ವ್ಯಾಲೆಂಟೈನ್ ಫೆಬ್ರವರಿಯಲ್ಲಿ ಸುಮಾರು ಒಂದು 26 ದೇಶಗಳಿಗೆ ರಫ್ತಾಗಿದೆ. ಅದೇ ರೀತಿ ನಮ್ಮ ರಾಷ್ಟ್ರದಲ್ಲೂ ಸಹ ಅನೇಕ ನಗರಗಳಲ್ಲಿ ಇರ್ಬೋದು, ಕಲ್ಕತ್ತಾ ಇರ್ಬೋದು, ಅಗರ್ತಲಾ, ಸಿಕ್ಕಿಮು, ರಾಯ್ಪುರ್, ಚಂಡೀಗಢ ಇಂಥ ನಗರಗಳಿಗೂ ಸಹ ಹೆಚ್ಚಿನ ಬೇಡಿಕೆ ಬರುತ್ತೆ. ಸೊ ನಮ್ಮ ಬೆಂಗಳೂರು ಸುತ್ತಮುತ್ತ ಬೆಳೆಯುವಂಥ ಗುಲಾಬಿಗಳು ಇದರ ಗುಣಮಟ್ಟ ಹೆಚ್ಚಿರುತ್ತೆ. ಇದಕ್ಕೆ ಕಾರಣ ಏನಂದರೆ ಒಂದು ವಾತಾವರಣ. ನಮ್ಮದು ಅಬೌವ್ ಮೀನ್ ಸಿ ಲೆವೆಲ್ ಅಂತೀರಿ, MSL ಲೆವೆಲ್ ಏನಿದೆಯಲ್ಲ, ಅದು 750 ಮೀಟರ್ಸ್ ಅಂತ ಹೆಚ್ಚಾಗಿದೆ ನಮ್ಮ ಒಂದು ಬೆಂಗಳೂರು ಸುತ್ತಮುತ್ತ. ಎರಡನೇದಾಗಿ ಇಲ್ಲಿಂದ ಮಣ್ಣಿನ ಗುಣಮಟ್ಟ. ಸೊ ಮಣ್ಣಿನ ಗುಣಮಟ್ಟ ಭಾಳ ಉತ್ತಮವಾಗಿದೆ. ಅದೇ ರೀತಿ ಮಳೆ ನೀರು ಕೊಯ್ಲು. ತಮಗೆ ಗೊತ್ತಿರ್ಬೋದು, ನಮ್ಮಲ್ಲಿ ಯಾರ್ಯಾರು ಪಾಲಿಹೌಸಲ್ಲಿ ಈ ಬೆಳೆಗಳನ್ನು ಬೆಳೀತಾರೆ ಅವರಲ್ಲಿ 90% ಜನ ತಾವು ಏನು ಮಳೆ ನೀರು ಮಾಡ್ತಾರೆ ಅದನ್ನು ಕೊಯ್ಲು ಮಾಡ್ಕೊತಾರೆ. ಈ ಮಳೆ ನೀರು ಈ ಬೆಳೆಯನ್ನು ಬೆಳೀಲಿಕ್ಕೆ ಅತ್ಯಂತ ಉತ್ತಮವಾದ ಒಂದು, ಏಕೆಂದರೆ ಇದರಲ್ಲಿ EC ಅಂತ ಏನು ನಾವು ಕರಿತಿರಲ್ಲ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಅದು 0 ಇರುತ್ತೆ. EC ಎಷ್ಟು ಕಡಿಮೆ ಇದ್ದಷ್ಟು ಬೆಳೆಗಳ ಗುಣಮಟ್ಟ ಉತ್ತಮ ಬರುತ್ತೆ. ಸೊ ಹಾಗಾಗಿ ಬೆಂಗಳೂರು ಗುಲಾಬಿಗೆ ಪ್ರಪಂಚದಾದ್ಯಂತ ಮತ್ತು ರಾಷ್ಟ್ರದಲ್ಲಿ ಅತ್ಯಂತ ಹೆಚ್ಚಿನ ಬೇಡಿಕೆ ಇದೆ. ಈ ಒಂದು ಗುಲಾಬಿಗಳ ಮಾರಾಟ ಇರ್ಬೋದು, ಅಥವಾ ನಮ್ಮ ಡೆಕೋರೇಷನ್ ಫ್ಲವರ್ಸ್ ಏನು ವಾಣಿಜ್ಯ ಬೆಳೆಗಳಂತ ಕರಿತೀರಿ, ಇದನ್ನು ಮಾರಾಟ ಮಾಡಲಿಕ್ಕೆ ಇದು ನಮ್ಮ ಕೇಂದ್ರ ಒಂದು ಅತ್ಯಂತ ಅನುಕೂಲಕರವಾದ ಒಂದು ಕೇಂದ್ರ ಆಗಿರುತ್ತೆ. ಎಲ್ಲ ರೈತರು ಇದರ ಸದುಪಯೋಗ ಪಡಿಸ್ಕೊಬೇಕು. ಒಮ್ಮೆ ಈಗ ಕೇಂದ್ರಕ್ಕೆ ಭೇಟಿ ನೀಡಿ ಇಲ್ಲಿ ಆಗುವಂಥ ಚಟುವಟಿಕೆಗಳನ್ನು ಅಬ್ಸರ್ವ್ ಮಾಡಿಕೊಂಡು ತಾವು ಮೆಂಬರ್ ಆಗಿ ಇಲ್ಲಿ ಮಾರಾಟ ಮಾಡಬೇಕಂತ ರೈತ ಬಾಂಧವರು ನಾನು ಕೋರ್ತೀನಿ. ಬೆಂಗಳೂರಿನಲ್ಲಿರುವ ಅಂತಾರಾಷ್ಟ್ರೀಯ ಮಟ್ಟದ ಏಕೈಕ ಪುಷ್ಪ ಹರಾಜು ಕೇಂದ್ರದ ಸವಲತ್ತುಗಳನ್ನು ಹೂವಿನ ಬೆಳೆಗಾರರು ಸದುಪಯೋಗಪಡಿಸಿಕೊಂಡು ತಾವು ಬೆಳೆದ ಹೂವುಗಳಿಗೆ ಉತ್ತಮ ಬೆಲೆಯನ್ನು ಪಡೆದು ಹೂವಿನ ಕೃಷಿಯಿಂದ ಲಾಭ ಗಳಿಸಬಹುದಾಗಿದೆ. ಸಮಗ್ರ ಕೃಷಿ ಎಂದರೆ ಬಹುಮುಖ ಕೃಷಿ ಚಟುವಟಿಕೆಗಳ ಸಮನ್ವಯದ ಮೂಲಕ ರೈತನ ಆರ್ಥಿಕ ಹಾಗೂ ಪರಿಸರ ಭದ್ರತೆ ಸಾಧಿಸುವ ಕೃಷಿ ವಿಧಾನ ಎಂದು ಹೇಳಬಹುದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಇಟ್ಟಸಂದ್ರ ಗ್ರಾಮದ ಪಿಳ್ಳೆಗೌಡ ಅವರು ಸಮಗ್ರ ಕೃಷಿಯಲ್ಲಿ ಹೂವುಗಳು, ತರಕಾರಿಗಳು ಮತ್ತು ದ್ರಾಕ್ಷಿಯನ್ನು ಬೆಳೆದಿದ್ದಾರೆ. ಇವರ ಸಮಗ್ರ ಕೃಷಿಯ ಅನುಭವವನ್ನು ತಿಳಿಯೋಣ. ಆತ್ಮೀಯ ವೀಕ್ಷಕರೇ, ನಮಸ್ಕಾರ. ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ.
ಸ್ನೇಹಿತರೆ, ಅನೇಕ ಜನರು ಅನೇಕ ಕಾಲದಿಂದಲೂ ಕೂಡ ತಮ್ಮ ಜೀವನವನ್ನು ನಡೆಸೋದಕ್ಕಾಗಿ ಜೀವನಾಧಾರ ವ್ಯವಸಾಯವನ್ನು ಮಾಡ್ಕೊಂಡು ಬರ್ತಾಯಿದ್ರು. ಅದರಲ್ಲಿ ತಮಗೆ ಬೇಕಾಗಿರುವಂಥ ಆಹಾರ ಪದ್ಧತಿಯನ್ನು ಅಥವಾ ಆಹಾರ ಬೆಳೆಗಳನ್ನು ಬೆಳ್ಕೊಂಡು ಬರ್ತಾಯಿದ್ರು. ಆದರೆ ಮನುಷ್ಯ ಕಾಲ ಕಳೆದಂತೆ ಕೇವಲ ಆಹಾರ ಇದ್ದರೆ ಸಾಕ, ಅದರ ಜೊತೆಗೆ ಒಂದಿಷ್ಟು ಹಣವನ್ನು ಕೂಡ ಸಂಪಾದನೆ ಮಾಡಬೇಕು ಅನ್ನೋವಂಥ ಪ್ರಯತ್ನವನ್ನು ಮಾಡೋದಕ್ಕೆ ಆರಂಭ ಮಾಡ್ದ. ಹಾಗಾಗಿ ಕೇವಲ ಆಹಾರ ಬೆಳೆಗಳಷ್ಟೇ ಅಲ್ಲ, ಅದರ ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಸಮಗ್ರ ಕೃಷಿ ಅನ್ನೋದ ಕಲ್ಪನೆಯನ್ನು ಬೆಳೆಸ್ಕೊಂಡ. ಯಾಕೆ ಈ ಸಮಗ್ರ ಕೃಷಿ ಅಂತಂದರೆ, ಒಂದು ಕೃಷಿಯನ್ನು ಅಂದರೆ ಒಂದು ಬೆಳೆಯನ್ನು ಬೆಳೆಯುವಂಥ ಸಂದರ್ಭದಲ್ಲಿ ಅದು ಏನಾದರೂ ಕೈ ಕೊಟ್ಟರೆ ಮತ್ತೊಂದು ಬೆಳೆ ಕೈ ಹಿಡೀಲಿ ಅನ್ನುವಂಥದ್ದು ಅವನ ಕಲ್ಪನೆ. ಹಾಗಾಗಿ ಅನೇಕ ಬೆಳೆಗಳನ್ನು ಬೆಳೆಯೋದ್ರ ಮೂಲಕ ತನ್ನ ವ್ಯವಸಾಯದ ವೃತ್ತಿಯನ್ನು, ಜೀವನವನ್ನು ಯಶಸ್ಸುಗೊಳಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ದ. ಅಂತಹ ಪ್ರಯತ್ನಗಳಲ್ಲಿ ಇಂದು ನಮ್ಮ ಚಿತ್ರೀಕರಣದ ತಂಡ ನೇರವಾಗಿ ಬಂದಿರುವಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಇಟ್ಟಸಂದ್ರ ಗ್ರಾಮದಲ್ಲಿ. ಬನ್ನಿ, ಇಲ್ಲಿ ಪ್ರಗತಿಪರ ರೈತರಾಗಿ ಸಮಗ್ರ ಕೃಷಿಯನ್ನು ಮಾಡ್ತಿರುವಂಥ ಪಿಳ್ಳೇಗೌಡರನ್ನ ಮಾತನಾಡಿಸೋಣ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಪಿಳ್ಳೇಗೌಡ ಸರ್. ಪಿಳ್ಳೇಗೌಡ್ರೆ, ನಿಮ್ಮ ಇದೆಲ್ಲ ನೋಡ್ತಾ ಇದ್ದೀನಿ ಜಮೀನನ್ನು. ಎಷ್ಟು ಎಕರೆ ಜಮೀನಿದೆ? 20 ಎಕರೆ ಐತೆ ಸರ್. 20 ಎಕರೆ. ಈ ವ್ಯವಸಾಯವನ್ನು ಯಾವಾಗಿಂದ ಆರಂಭ ಮಾಡಿದ್ರಿ? ಸುಮಾರು ಜನ ನಮ್ಮ ತಾತನವ್ರು ಮುತ್ತಾತನವ್ರು ಕಲ್ದಾನಿಕೋ ಮಾಡ್ಕೊಂಡು ಬರ್ತಾನೆ ಇದ್ರು. ನಾವು ಸ್ವಲ್ಪ ಇದಾದ್ಮೇಲೆ ಒಂದೇ ಬೆಳೆ ಇಕ್ಕಿದ್ರೆ ಆಗಲ್ಲ ಅಂತೇಳಿ 4 ಬೆಳೆ ಇಕ್ಕೊಂಡು ಮೇಂಟೈನ್ ಮಾಡಿಕೊಂಡು ಸುಧಾರಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ. ಅಂದರೆ ಈಗ ಯಾವ್ಯಾವ ಬೆಳೆಗಳನ್ನು ಬೆಳೀತಿದ್ದೀರಾ? ಈಗ ದ್ರಾಕ್ಷಿ ಐತೆ, ಚಿಕ್ಕಡಿ ಗಿಡ ಐತೆ, ಹೂ ಗಿಡ ಐತೆ, ಸ್ವಲ್ಪ ಪಾಲೆಹಸು ಮಾಡಿಸಿದ್ದೀರಿ. ಇಷ್ಟು ಮಾಡಿಸ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಇಷ್ಟೆಲ್ಲ ಬೆಳೀತಿದ್ದೀರಲ್ಲ, ಈ ಬೆಳೆಯೋ ಸಂದರ್ಭದಲ್ಲಿ ನಿಮಗೆ ಅತಿ ಹೆಚ್ಚು ಅಂದರೆ ಈಗ ಸಮಗ್ರ ಇದೆಲ್ಲ ಬೆಳಿಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಹಿಂಗೆ ಒಂದು ಬೆಳೆ ಕೈ ಕೊಟ್ಬಿಟ್ಟಾಗ ಮುಂಚೆ ಏನು ಮಾಡ್ತಿದ್ರು, ಬರೀ ರಾಗಿ ಇವೆಲ್ಲ ಬೆಳ್ಕೊಂಡು ಬರ್ತಿದ್ರು. ನಾವು ರಾಗಿ, ಜೋಳ, ಆಲೂಗಡ್ಡೆ ಎಲ್ಲ ಬೆಳ್ಕೊಂಡು ಬರ್ತಾ ಇದ್ರಿ. ಸ್ವಲ್ಪ ಕಷ್ಟ ಅನಿಸ್ತು. ಒಂದನೇ ನಮ್ಗೆ ಆಗಲ್ಲ, ಒಂದು ಬೆಳೆ ಆತದ, ಒಂದು ಬೆಳೆ ಓದ್ತದ. ಅದಕ್ಕೆ ಹೋಗ್ಲಿ ಅಂದ್ಬಿಟ್ಟು ಎಲ್ಲ ಬೆಳೆಗೂ ಸಮಗ್ರ ಬೆಳೆಗಳು ಬೆಳವಂತ. ಅಂದ್ರೆ ನಿಮ್ಮ ಹಿರೀಕರು ಬೆಳೀತಿದ್ದೆಲ್ಲ ಒಂದೇ ಬೆಳೆ? ಯಾವ್ದು ಬೆಳೀತಿದ್ರು? ರಾಗಿ, ಸ್ವಲ್ಪ ಹುಳ ಮೇಯಿಸ್ಕೊಂಡು ಇದ್ದೋಗೋರು ಅಷ್ಟೇ. ಆದ್ರೆ ಅವ್ರಿಗೆ ಏನಾದ್ರು ಲಾಭ ಬರ್ತಿತ್ತ? ಸ್ವಲ್ಪ ತಿನ್ನಾಕ ಅಷ್ಟಾಗೆ ಇರೋರು ಅಷ್ಟೇ. ಈಗ ಅದಾದ ನಂತರದಲ್ಲಿ ನಿಮ್ಗೆ ಈ ರೀತಿ ಸಮಗ್ರ ಕೃಷಿ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಹಿಂಗೆ ನಾವು ಸ್ವಲ್ಪ ಆಸೆ ಓಡಾಡಕ್ಕೆ ಹಿಡಿದ್ರೆ ಸ್ವಲ್ಪ ನಾವು ನೋಡ್ಕೊಂಡು ಬೇರೆ ಬೆಳೆಯವ್ರ ನೋಡ್ಕೊಂಡು ನಾವು ಈ ತರ ಬೆಳಿಬೇಕು ಅಂತೇಳಿ ನಾವು ಮನೆ ಜನ ಜಾಸ್ತಿ ಆದ್ರೆ ಬರೀ ಅಷ್ಟೇ ನೋಡ್ಕೊಂಡಿದ್ರೆ ಆಗಲ್ಲ ಅಂದ್ಬಿಟ್ಟು ನಾವು ಬೆಳೆಯಕ್ಕೆ ಹಿಡಿದ್ರಿ. ಅಂದ್ರೆ ಬೇರೆಯವ್ರನ್ನೆಲ್ಲ ನೋಡ್ತಾ ಇದ್ರಿ ನೀವು? ನೋಡ್ಕೊಂಡು ನಾವು ಅದ್ರ ಮುಂದುವರ್ಸಕ್ಕೆ ಹಿಡಿದ್ರಿ. ನಿಮಗೆ ಈ ಬೆಳೆಗಳನ್ನೇ ಬೆಳಿಬೇಕು ಅಂತ ಯಾಕೆ ಅನ್ನಿಸ್ತು? ಪರವಾಗಿಲ್ಲ, ಒಂದು ಬೆಳೆ ಏರುಪೇರಾದ್ರೂ ಇನ್ನೊಂದು ಬೆಳೆಗ ದುಡ್ಡು ಆಗ್ತದ. ಸೂಕ್ತ ಅಂತರ ಕೊಟ್ಟು ಅವರೇ ಬೀಜ ಬಿತ್ತನೆ ಮಾಡಿರುವ ಪಿಳ್ಳೇಗೌಡ ಅವರು ರೋಗ ಕೀಟಗಳನ್ನು ಹತೋಟಿ ಮಾಡಿ ಉತ್ತಮವಾಗಿ ಬೆಳೆ ನಿರ್ವಹಣೆ ಮಾಡುತ್ತಿದ್ದಾರೆ. ಈಗ ಇದು ಬೆಳೆದಿದ್ರಲ್ಲ, ಇದು ಯಾವ ಗಿಡಗಳಿದು? ಇದು ಚಿಕ್ಕಡಿ ಗಿಡ ಅಂತ ಹೇಳಿ ಸರ್. ಚಿಕ್ಕಡಿ ಗಿಡ. ಇದಕ್ಕೆ ನಲವರೆಕಾಯಿ ಅಂತಾನೂ ಕೂಡ ಕರೀತಾರೆ, ಮತ್ತೆ ಇದಕ್ಕೆ ತಟ್ಟವರೆ ಅಂತಾನೂ ಕೂಡ ಕರೀತಾರೆ. ತಟ್ಟವರೆಕಾಯಿ. ಮಾಮೂಲಿ ಅವರೆಕಾಯಿಗೂ ಈ ಅವರೆಕಾಯಿಗೂ ಏನು ವ್ಯತ್ಯಾಸ ಇರುತ್ತೆ ಸರ್? ಇದು ಬೆಲೆಯಕ್ಕೆ ಬಿಡಲ್ಲ, ತಟ್ಟೆ ಇದ್ದಾಗೇನೆ ಇಷ್ಟು 3 ಬಿಟ್ಟು ಅಗಲ ಬರ್ತದ. ಇದಕ್ಕೆ ಒಳ್ಳೆ ಮಾರ್ಕೆಟ್ ಅದೇ ಅಂತಂದ್ರು ಅದ್ರ ತಕೊಂಬಂದು ಉಣಿಸಿದ್ದೀರಿ. ಅಂದ್ರೆ ಅದಕ್ಕಿಂತ ಮಾರ್ಕೆಟ್ ಇದಕ್ಕೆ ಜಾಸ್ತಿ ಚೆನ್ನಾಗೈತೆ ಅಂತಂದ್ರು. ತೂಕನೇ ಯಾವ್ದು ಜಾಸ್ತಿ ಬರುತ್ತೆ? ಇದು ಬರ್ತದೆ ಸರ್. ಇದು ಜಾಸ್ತಿ ತೂಕ ಬರುತ್ತೆ. ಅದಕ್ಕೂ ಇದಕ್ಕೂ ಬೆಲೆ ವ್ಯತ್ಯಾಸ ಏನಾದ್ರು ಇದೆಯಾ? ಐತೆ. ರೇಟು ಚೆನ್ನಾಗಿ ಓದ್ತದಂತೆ. ನಾವು ಇದೇ ಸರಿ ಫಸ್ಟ್ ಉಣಿರೋದು ನೋಡವ ಅಂತೇಳಿ. ರೇಟು ಚೆನ್ನಾಗಿ ಓದ್ತದ ಅಂದಿದ್ರಕ ಆಯ್ತು ಅಂತೇಳಿ ಉಣಿಸಿದ್ದೀರಿ. ಈಗ ಈ ರೀತಿಯಲ್ಲಿ ನೀವು ಹಾಕೊಂಡಿದ್ದೀರಲ್ವಾ, ನೋಡಿದ್ರೆ ಅಂಬು ಗಿಂಬೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಹಾಗಾಗಿ ಇದನ್ನ ಹೇಗೆ ನೀವು ಮೊದಲು ಸಿದ್ಧತೆಗಳನ್ನ ಹೇಗೆ ಮಾಡ್ಕೊಂಡ್ರಿ? ಚೆನ್ನಾಗಿ ಉತ್ತುಬಿಟ್ಟು ಬೆಡ್ ಮಾಡಿ 3 ಲೈನು 2 ಲೈನ್ ಬೆಡ್ ಕೂಡಿ ಬಂದಿದ್ದು ಬಳುಕೆಲ್ಲಾನು ಸಣ್ಣ ಟೈಂದಾರ ತಂಗುಳಿಸಿ ಅಂತಾರ, ಇದನ್ನ ಕಟ್ಟಿ ಹಬ್ಬಿಸಿದಿರಿ. ಈಗ ನೀವು ಮಣ್ಣು ಇದೆಲ್ಲ ಇದೆಯಲ್ಲ, ಸಿದ್ಧತೆ ಅಂತಂದ್ರೆ ಇದಕ್ಕೆ ಎಷ್ಟು ಆಳ ತೋಡ್ಕೊಂಡ್ರಿ? ಹೇಗೆ? ಏನಿಲ್ಲ, ಮಾಮೂಲಿ ಕಲ್ಟಿವೇಟರ್ ಉತ್ತಿರೋದು ಅಷ್ಟೇ. ಸ್ವಲ್ಪ ಜನಗಳಾಗ ಬೆಡ್ ಯಾರು ಹಾಕ್ಸಿಬಿಟ್ಟು ಉಣಿಸಿರೋದು. ಮತ್ತೆ ಬೀಜ ಎಲ್ಲ ಹೇಗೆ? ಬೀಜ ಮಾಮೂಲಿ ತಕೊಂಬಂದು ಅಡಿಕೊಂದೊಂದು ಕಾಳು ಉಣಿಸಿದಿರಿ. ಅಂದ್ರೆ ಒಂದಡಿಗೆ ಅಂತರ ಕೊಟ್ಟಿದ್ದೀರಾ, ಜಾಗ ಕೊಟ್ಟಿದ್ದೀರಾ. ಈಗ ನೀವು ಅವರೆಕಾಯಿ ಹಾಕಿದಿರಲ್ಲ, ಆ ಬೀಜ ಎಲ್ಲ ಎಲ್ಲಿಂದ ತಂದ್ರಿ? ಹೊಸಕೋಟೆಯಲ್ಲಿ ತಗೊಂಡ್ಬಂದ್ರಿ. ಹೊಸಕೋಟೆನಲ್ಲಿ. ಯಾಕೆ ಅಂತಂದ್ರೆ ಅದು ಚೆನ್ನಾಗಿದ್ರೆ ತಾನೇ ತುಂಬಾ ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಆ ಉದ್ದೇಶಕ್ಕೋಸ್ಕರ ಈಗ ಮಣ್ಣಲ್ಲಿ ಹಾಕಿದ್ರಲ್ಲ, ಅದಕ್ಕೆ ಮುಂಚೆ ಏನಾದ್ರು ಗೊಬ್ಬರ ಗಿಬ್ರ ಆ ಥರದ್ದು ಏನಾದ್ರು ಹಾಕಿದ್ರ? ಗೊಬ್ಬರ ದೋಣಿಗೆ ಹಾಕಿಬಿಟ್ಟು ಸ್ವಲ್ಪ ಮಣ್ಣೆಲ್ಲ ಯಾರು ಹಾಕ್ಸಿ ಉಣಿಸಿರೋದು.
ಇದಕ್ಕೆ ಮತ್ತೆ ನೀರಿನ ಬೇಕಾಗುತ್ತೆ. ಇಲ್ಲ, ನೀರು ಬೇಕು ಸರ್. ನೀರು ಬೇಕಾಗುತ್ತಲ್ಲ, ಅದಕ್ಕೆಲ್ಲ ಹೇಗೆ ವ್ಯವಸ್ಥೆ ಮಾಡಿದ್ದೀರಾ? ಡ್ರಿಪ್ ಮಾಡಿದ್ದೀರಾ? ಡ್ರಿಪ್ಪಲ್ಲೇ ಬಿಡ್ತಾ ಇರ್ತೀವಿ. ಅಂದರೆ ಡ್ರಿಪ್ಪನ್ನು ತೊಗೊಂಬಂದು ಅದಕ್ಕೆ ಬಿಡುವಂಥದ್ದು. ಡ್ರಿಪ್ ಮಾಮೂಲಿ ನೋಡೋದು, ಪೈಪ್ ಲೈನ್ ಬಂದೈತೆ. ಹೌದು. ಡ್ರಿಪ್ ಮಾಡಿದರೆ ನಮಗೆ ಎಷ್ಟು ಯಾವಾಗ ಬೇಕಾವ ನೋಡಿಕೊಂಡು ದಿವಸ ಒಂದು 20 ನಿಮಿಷ, ಒಂದು 10 ನಿಮಿಷ ಬಿಟ್ಕೊಂತ ಇರ್ಬೇಕು. ಪ್ರತಿದಿನ ಬಿಡ್ತಾ ಇದ್ದೀರಾ? ಇದಕ್ಕೇನಾದರೂ ಗೊಬ್ಬರ ಗಿಬ್ಬರ ಆ ಥರದ್ದು ಏನಾದ್ರು ಹಾಕ್ತೀರಾ? ಹೇಗೆ ಡ್ರಿಪ್ ಬೇಸಾಯಗಳು ಬಿಡ್ತೀರಾ? ಇಲ್ಲ ಅಂತಂದ್ರೆ ನಮಗೆ ಬೇಡ ಅನ್ಸಿದ್ರೆ ಕಾನಿನ ಹಿಂಡಿ, ಬೇವಿನ ಹಿಂಡಿ ಸ್ವಲ್ಪ ಮಿಕ್ಸ್ ಮಾಡಿ ಕಡ್ಡಿನ ಗಾತ ಹಾಕೊಂಡು ನೋಡ್ಕೊಂಡು ಅಲ್ಲೆಲ್ಲ ಸ್ವಲ್ಪ ಹಾಕ್ಬಿಡ್ತೀವಿ. ಏನೇನು ಹಾಕ್ತೀರಾ ಅಂತ? ಕಾನಿನ ಹಿಂಡಿ, ಬೇವಿನ ಹಿಂಡಿ, ಅದು ಹೊಂಗೆ ಹಿಂಡಿ, ಹಿಂಡಿಗಳನ್ನು ಅದೇನು ಹೊರಗಡೆಯಿಂದ ತೊಗೊಂಬರೋದ? ಹೊರಗಡೆ ಇಲ್ಲ ಸರ್, ಹೊರಗಡೆ ನಿಂಗೆ ಕೊಂಡ್ಕೊಂಬರೋದು. ಅದು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಸ್ಟ್ರೆಂತ್ ಬರ್ತದ. ಸ್ವಲ್ಪ ಈ ಹುಳ ಬಿಟ್ರೂ ಬಿಳಲ್ಲ, ಕಸರಿಕೆ ಸ್ವಲ್ಪ ಅವನು ಅವಾಯ್ಡ್ ಆಗ್ತದೆ. ಈಗ ಈ ರೀತಿಯಲ್ಲಿ ಏನು ಜಾಗ ಬಿಟ್ಟಿದ್ದಿರಲ್ಲ, ಒಂದು ಗಿಡಕ್ಕೆ ಮತ್ತೊಂದು ಗಿಡಕ್ಕೆ ಸಾಕಾಗುತ್ತಾ? ಆತ ಸರ್, ಸಾಕಾಗುತ್ತೆ. ಇದು ಎಂಟ್ರೆನ್ಸ್ ಮಾಡಿದಿರಲ್ಲ 5 ಅಡಿ, ಇದು ಗಾಳಿ ಆಡೋದ್ರಿಂದ ಚೆನ್ನಾಗಿದೆ. ಇದೇನೋ ಗಾಳಿ ಆಡುತ್ತೆ, ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಅಂತ ಬೇಕಲ್ಲ. ಇದು ಜಾಗ ಐತಲ್ಲ ವಿಶಾಲವಾಗಿ ಇರೋದ್ರಿಂದ ನೋಡಿ, ಇದು ಗಾಳಿ ದೂರ್ತದ, ಮದ್ದು ಹೊಡೆದ್ರು ದೂರ್ತದ, ಎಲ್ಲಕ್ಕೂ ಏನು ತೊಂದರೆ ಇಲ್ಲ. ಈಗ ಈ ರೀತಿಯಲ್ಲಿ ನೀವೇನು ಕಂಬಿಗಳನ್ನು ಕಟ್ಕೊಂಡಿದ್ದಿರಲ್ಲ? ಮುಂಚೆ ದ್ರಾಕ್ಷಿ ಗಿಡ ಮಾಡಿದ್ರೆ ಅದು ಸ್ವಲ್ಪ ಸರೋಗಲ್ಲ, ಬೇರೆ ಕಡೆ ಎಲ್ಲ ಐತೆ. ಇದು ವೆರೈಟಿ ಸರೋಗಲ್ಲ ಅಂದ್ಬಿಟ್ಟು ಕಿತ್ತಾಕ್ಬಿಟ್ಟು ಬೇರೆ ಸೀಡ್ಲೆಸ್ ಮಾಡೋ ಅಂತ ತೆಗೆದ್ರೆ ಅದು ಮಾಡೋಕ್ಕಾಗಲ್ಲ. ಹೋಗ್ಲೇ ಇದು ಸರಿ ಅನ್ಸಿದ್ರು ಇದು ಉಣಿಸಿದ್ದೀರಿ ಈಗ. ಅಂದರೆ ಏನಪ್ಪ ಅಂತಂದ್ರೆ ಈಗಾಗಲೇ ಹೆಂಗೂ ಇದೆ, ಅದರಲ್ಲೇ ಇದನ್ನು ಬೆಳ್ಕೊಳ್ಳೋಣ ಅನ್ನೋಂಥದ್ದು. ಎಷ್ಟು ತಿಂಗಳು ಬೆಳಿಬೇಕು ಇದಕ್ಕೆ? ಸರ್ ಇದು ಎರಡು ತಿಂಗಳು, 2 ತಿಂಗಳಾಗ ಸ್ಯಾಂಪಲ್ ಆಗಕ್ಕೆ. ಅಷ್ಟ ಮೇಲೆ ನಾವು ತೋಟ ಹೆಂಗೆ ಕಾಪಾಡ್ಕೊಂಡ್ರೆ ಹಂಗೆ ಒಂದು ತಿರುಗಿ ಇನ್ನೂ 2 ತಿಂಗಳು 2.5 ತಿಂಗಳು ಕೊಯ್ತದ. ಅಂದರೆ ಒಂದು ಸಾರಿ ಕೊಯ್ದ ಮೇಲೆ ಮತ್ತೆ ಇನ್ನೊಂದು ಸಾರಿ ಕೊಯ್ಬೋದು, ತಿರ್ಗಾ ಕೊಯ್ತಾ ಇರ್ತದ. ಇದು ಬಂದೋದಲ್ಲ, ಈ ತಬರ್ ಕಿತ್ಕೊಳ್ಳೋ ಸತ್ ತಿರುಗಿ ಇಲ್ಲಿ ಸಿಗ್ರಿ, ಇಲ್ಲ ಈ ಕಡೆ ಸಿಗ್ರಿ ಹೂವು ಬರ್ತಾ ಇರ್ತದೆ. ಅದರ ರೋಗ ಬೀಳಿಸ್ತೀರ, ಟಿಪ್ಸ್ ಬೀಳ್ದಿರ ಚೆನ್ನಾಗಿ ನೋಡ್ಕೋಬೇಕು. ಹಾಗಿದ್ರೆ ಒಂದು ಸಾರಿ ನೀವು ಹಾಕಿದ್ಮೇಲೆ ಎಷ್ಟು ಬೆಳೆ ತೆಗಿಬೋದಾಗಿದ್ರೆ ಇದರಲ್ಲಿ? ಇಲ್ಲ, ಇದು ಹೂವು ಇದು ಖಾಲಿ ಆಯ್ತು ತಿರ್ಗಾ ಚಿಗುರು ಬರ್ತದ. 2 ತಿಂಗಳು 4 ತಿಂಗಳು ನೋಡ್ಕೊಬೋದು. ಅಂದರೆ ಒಂದು ಸಾರಿ ಹಾಕಿದ್ಮೇಲೆ 4 ತಿಂಗಳು ಫಸ್ಲು, 4 ತಿಂಗಳು ಫಸಲು, ಅದಾದ್ಮೇಲೆ ಮತ್ತೆ ತೆಗ್ಬಿಡ್ಬೇಕು, ತೆಗೆದ್ಬಿಟ್ಟು ತಿರ್ಗಾ ಉಳಿ ಹೊಸದಾಗ ಹಾಕ್ಬೇಕಾಗತ್ತೆ. ಮತ್ತೆ ಇದಕ್ಕೇನಾದ್ರು ರೋಗಗಳು ಆ ಥರದ್ದು ಏನಾದ್ರು ಬರುತ್ತಾ? ಹೇಗೆ ಬರ್ತದೆ ಸರ್, ಟ್ರಿಪ್ಸ್ ಬೀಳ್ತದ, ರೋಗ ಎಲ್ಲ ಬೀಳ್ತದ, ಎಲ್ಲಕ್ಕ ಅವಾಯ್ಡ್ ಮಾಡ್ಕೊಂಡು ಮುದ್ದು ಹೊಡ್ಕೊಬೇಕು. ಏನಾದ್ರು ನೀವು ಅವಾಗ ಅದು ನೋಡ್ಕೊಳ್ತಾ ಇರ್ತೀರಾ? ಅದಕ್ಕೆ ಏನಾದ್ರು ಇದು ಏನಾದ್ರು ಔಷಧಿಗಳು ಬೇಕು ಅಂತಂದ್ರೆ ನಿಮ್ಗೆ ಮಾರ್ಗದರ್ಶನ ಎಲ್ಲ ಹೇಗೆ ತಗೊಳ್ತೀರಾ ನೀವು? ನಾವು ಈಜುಪುರಲ್ಲಿ ತತ್ತೀರಿ, ಅವ್ರಕ್ಕೆ ನಾವು ಈ ಥರ ಫೋನಲ್ಲಿ ತೋರಿಸ್ಬಿಟ್ರೆ ಈ ಥರ ಹಿಂಗೆ ಬಿದ್ದದೆ ಅಂತಂದ್ರೆ ಅವ್ರು ಅದ್ರ ತಕ್ಕಾಗಿ ನಮ್ಗೆ ಬೇಗ ಡೈಲಿ ನಾವು ಅಲ್ಲೇ ತರೋದು. ಅವ್ರು ಇಂಥ ಔಷಧಿ ಸ್ಪ್ರೇ ಮಾಡ್ರಿ ಅಂತ ಹೇಳಿ ಕೊಡ್ತಾರ, ಅದಂತ ನಾವು ಮಾಡಿದ್ವಿ. ಸಾಮಾನ್ಯವಾಗಿ ಅವರೆಕಾಯಿ ಅಂತಂದರೆ ಯಾವ ಒಂದು ಅವಧಿನಲ್ಲಿ ಬೆಳೆಯುವಂಥದ್ದು? ಸರ್ ಇದು ಈ ಸೀಸನ್ಗೆ ಬೆಳೆದ್ರೆ ಚೆನ್ನಾಗಿ ಮಾರ್ಕೆಟಿಂಗ್ ಇರ್ತದೆ ಅಂತೇಳಿ ಬೆಳೆದಿದ್ರೆ ನಾವು ಇಲ್ಲಿ ಸಪಾಲಗಳವ್ರು ಕೊಟ್ಟರೆ ಕೊಡ್ಬೋದು. ಸಪಾಲಗಳವರು ಕರೆಕ್ಟಾಗಿ ನಮ್ಗೆ ಹಿಂಡೆಂಟು ಕೊಡಲ್ಲ, ಒಂದು ದಿವಸ ಕೊಡ್ತಾರೆ, ಒಂದು ದಿವಸ ಕೊಡಲ್ಲ. ಅದು ಬಲ್ತು ಆದರೆ ಏನು ಮಾಡೋಕ್ಕಾಗಲ್ಲ. ಆದ್ರಿಂದ ಈ ದಿವಸ ಎಷ್ಟು ಸಿಗ್ತಾವ ಅಷ್ಟು ಕೀಳೋದನ್ನು ಬೆಂಗಳೂರಿಗೆ ಕಳಿಸ್ತಾ ಇರ್ತಾರೆ ಮಾರ್ಕೆಟ್ಗೆ. ಅವತ್ತಿನ ಬೆಲೆ ಏನಿದ್ರೆ ಅದು ಹಾಕ್ಕೊಡ್ತಾರೆ. ಸಾಮಾನ್ಯವಾಗಿ ಇದನ್ನು ಎಷ್ಟು ಎಕರೆದಲ್ಲಿ ಹಾಕಿರೋವಂಥದ್ದು ನೀವು? ಸರ್ ಇದು ಒಂದು 25 ಗುಂಟೆ. 25 ಗುಂಟೆ. ಈಗ ನೀವು ಇದ್ರ ಬಗ್ಗೆ ಚಿಕ್ಕಡಿಕಾಯಿ ಬಗ್ಗೆ ಹೇಳಿದ್ರಿ, ನೆಲವರೆ ಅಂತ ನಾವೇನು ಕರಿತೀವಲ್ಲ, ಅದು ತಟ್ಟೆ ಅವರೆ ಅಂತ ಕರೆಯುವಂಥದ್ದು. ಹಾಗಿದ್ರೆ ಇದು ಬಿಟ್ಟು ಬೇರೆ ಏನೇನು ಬೆಳೆದಿದೆ? ದ್ರಾಕ್ಷಿ ಗಿಡ. ಬನ್ನಿ ಆಗಿದ್ರೆ ಅದು ನೋಡ್ಕೊಂಬರೋಣ. 4.5 ಎಕರೆಯಲ್ಲಿ ಸೂಕ್ತ ಅಂತರ ಕೊಟ್ಟು ಅಗತ್ಯ ಪ್ರಮಾಣದ ಪೋಷಕಾಂಶಗಳನ್ನು ಹಾಗೂ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಿ ದ್ರಾಕ್ಷಿ ಸಸಿಗಳನ್ನು ನಾಟಿ ಮಾಡಿದ್ದಾರೆ. ಪಿಳ್ಳೆಗೌಡ್ರೆ, ಈಗ ನಾವು ದ್ರಾಕ್ಷಿ ತೋಟಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ದ್ರಾಕ್ಷಿ ಎಲ್ಲ ನೋಡ್ತಾ ಇದ್ರೆ. ಇದು ಎಷ್ಟು ಎಕರೆನಲ್ಲಿ ಬೆಳೆದಿದ್ದೀರಾ ಇದು? ಸರ್ ಇದು ಒಂದು 4.5 ಎಕರೆ ಐತೆ. 4.5 ಎಕರೆ. ಇದು ಆಗಿದ್ರೆ ಈ ರೀತಿಯಲ್ಲಿ ಬೆಳೆದಿದ್ದಿರಲ್ಲ, ಈ ದ್ರಾಕ್ಷಿ ಗಿಡಗಳನ್ನು ಯಾವಾಗ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ರಿ ಇದನ್ನ? ಸರ್ ಇದು ಮುಂಚೆ ಬೇರೆ ವೆರೈಟಿ ಹಾಕಿದ್ರೆ ಆ ಸೊರಗಲ್ಲ ನಮ್ಗೆ ತೆಗೆದಾಕ್ಬಿಟ್ಟು ಈ ಗುಂಡು ಸೇರತ್ತು ಅಂತೇಳಿ ಮಾಡಿದ್ದೀರಿ. ಕಪ್ಪುದು ಮಾಡಿದೊಂದು 2 ವರ್ಷ ಆಯಿತು. 2 ವರ್ಷ ಆಗಿದೆ. ಇದು ಯಾವುದು ಅಂತ ಹೇಳಿದ್ರಿ? ಗುಂಡು ಶರತ್ ಅಂತ. ಅಂದ್ರೆ ಏನು ಇದರಿಂದ ಲಾಭ ಬರುತ್ತೆ ಅಂತನಾ? ಹೇಗೆ? ಪರವಾಗಿಲ್ಲ, ಇದು ಮಳಿಕೆ ಸ್ವಲ್ಪ ತಡೀತದ ಅಂತೇಳಿ ಇದು ಮಾಡಿದ್ದೀರಿ. ಅಂದ್ರೆ ಇದು ಕಪ್ಪು ದ್ರಾಕ್ಷಿ. ಕಪ್ಪು ದ್ರಾಕ್ಷಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನಿಮ್ಮ ತೋಟ ಎಲ್ಲ ನೋಡ್ತಾ ಇದ್ರೆ ಒಂದು ರೀತಿಯಲ್ಲಿ ಬೆಳೆ ತುಂಬ ಚೆನ್ನಾಗಿ ಬರೆಯೋಕ್ಕೆ, ಮತ್ತು ಕಾಯೆಲ್ಲ ತುಂಬ ಚೆನ್ನಾಗಿ ಕಟ್ಟಿದೆ. ಹಾಗಾಗಿ ಈಗ ನೀವು ಈ ಥರ ಬೆಳೆಯೋದಕ್ಕೆ ಇದು ಮಾಡಿದ್ರಲ್ಲ, ಈಗ ನೀವು ಈ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ನೀವು ಹಾಕಬೇಕು ಅಂತಂದರೆ ಎಷ್ಟು ಅಂತರ ಕೊಟ್ಟಿದ್ದೀರಾಗಿದ್ರೆ? 4 ಅಡಿ. ಮತ್ತು ಭೂಮಿ ಎಲ್ಲ ಹೇಗೆ ಮಾಡ್ಕೊಂಡ್ರಿ ಪ್ರಾರಂಭದಲ್ಲಿ? ಭೂಮಿ ಅಂದರೆ ಇದು 8-9 ಅಡಿಕೆ ಮಾಡಿದ್ದೀರಿ. ಹಿಂಗೆ 4 ಅಡಿಕೆ ನಾವು ಸಸಿ ಉಣಿಕೊಂಡು ಹೋಗಿದ್ದೀರಿ. ಕುಚ್ಚನೋ ಅದೇ ಲೆಕ್ಕ ಇದು ಮಾಡಿ ಗೊಬ್ಬರ ಹಾಕ್ಬೇಕಾದ್ರೆ ಇಲ್ಲಿ ಬೆಡ್ ತೋಡಿಬಿಟ್ಟು ಜನಗಳ ಶನಿಕೆ ತೋಡಿಬಿಟ್ಟು
2 ಗಿಡ ಸೆಂಟ್ರ್ಗಳಾಗ ಹಾಕ್ತೀರಿ ಗೊಬ್ಬರ. ಗೊಬ್ಬರ, ಕಣಿ ಹಿಂಡಿ, ಬೇವಿನ ಹಿಂಡಿ, ಬೇಸಾಯ ಏನೇನು ಕೊಡುವ ಫರ್ಟಿಲೈಸರ್ ಎಲ್ಲಾನು ಸೇರಿಸಿ ಮಿಕ್ಸ್ ಮಾಡಿ ಕೊಟ್ಟು ಮಣ್ಣು ಮುಚ್ಚಿಬಿಡ್ತೀರಿ. ಈಗ ಈ ಥರ ನೀವು ಮಾಡ್ತಿದ್ದೀರಲ್ಲ, ಈಗ ನೀವು ಸಹ ಗೊಬ್ಬರಗಳನ್ನು ನೀವೇನಾದರೂ ತಯಾರು ಮಾಡ್ಕೊಳ್ತೀರಾ ಹೇಗೆ? ಇಲ್ಲ ಸರ್, ನಾವು ಮನೆ ಸಿಂಹಸುಗಳು ಸಾಲದಿದ್ರೂ ಬೇರೆ ಕಡೆ ಖರೀದಿ ಮಾಡಿ ಅಂತೀವಿ. ಅಂದರೆ ಮನೆದು ಬಳಸ್ತೀರಾ, ಜೊತೆಗೆ ಹೊರಗಡೆಯಿಂದನೂ ತೊಗೊಂಬರ್ತೀರಾ. ಅಂದರೆ ಈ ನಡುವೆ ಏನು ಅಂತಂದರೆ ಮಧ್ಯದಲ್ಲಿ ಜಾಗ ಮಾಡಿಕೊಂಡು ಅದಕ್ಕೆ ಮಧ್ಯದಲ್ಲಿ ಗೊಬ್ಬರ ಹಾಕ್ತೀರಾ? ಏಕ್ಸ ತೋಡಿ ಅಂತೀವಿ, ಕುಷ್ಟಾನಿಗೆ ಅಲ್ಲಿ ಗಂಟ ತೋಡ್ಬಿಟ್ಟು ಈ ಸೈಡು ಆ ಸೈಡ್ ಕೂಡ ಬೀಳ್ತದೆ ಗೊಬ್ಬರ. ಅದ್ರ ಮೇಲೆ ಈಗ ನೀರೆಲ್ಲ ಹೇಗೆ ಸರಬರಾಜು ಮಾಡ್ತೀರಾ? ಸ್ಟೋರೇಜ್ ಮಾಡ್ಕೊಂಡಿದ್ದೀರಿ ಒಂದು ಕಡೆ ಸಂಪ್ ಮಾಡಿ, ಅದರ ನಿಂಕ ಕರೆಂಟ್ ಇದ್ದಾಗ ಬಿಟ್ಕೊಂತೀರಿ. ಅಂದರೆ ಹನಿ ನೀರಾವರಿ ಪದ್ಧತಿಯನ್ನು ಬಳಸ್ತಾ ಇದ್ದೀರಿ. ಈಗ ಈ ಥರ ನೀರನ್ನು ಎಷ್ಟು ದಿನಕ್ಕೊಮ್ಮೆ ಅಥವಾ ಎಷ್ಟು ಸಮಯ ಒಂದು ಅಂತರದಲ್ಲಿ ಕೊಡ್ತೀರಾ? ಸರ್, ಈಗ ಫಸ್ಲಿದ್ದಾಗ ದಿನ ಬಿಟ್ಟು ದಿನ ಬಿಡಬೇಕು, ಒಂದೊಂದು ಅರ್ಧ ಅವರು. ಫಸ್ಲಿಲ್ದಿರೋದು ದಿನ ಬಿಟ್ಟರು ನಡೀತದ. ಫಸ್ಲಿದ್ದಾಗ ದಿನ ಬಿಟ್ಟು ದಿನ ಬಿಡಬೇಕು, ದಿನ ಬೇಕಾಗುತ್ತೆ. ಪಿಳ್ಳೆಗೌಡ್ರೆ, ಈಗ ನೀವು ಹೇಳ್ತಾ ಇದ್ರಿ ಆಲ್ರೆಡಿ ಅಂದರೆ ಸುಮಾರು ವರ್ಷಗಳಿಂದ ಈಗಾಗಲೇ ಬೆಳೀತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಹಾಗಿದ್ರೆ ಈಗ ನನಗನ್ಸುತ್ತೆ ಕೆಲವು ಸಂದರ್ಭಗಳಲ್ಲಿ ಕೆಲವರು ಈ ಕಾರ್ಯಕ್ರಮವನ್ನು ನೋಡ್ತಿರುವಂಥವ್ರು ನಾನು ಕೂಡ ಇದೇ ರೀತಿಯಲ್ಲಿ ದ್ರಾಕ್ಷಿ ಬೆಳೆದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ಆ ರೀತಿಯಲ್ಲಿ ಬೆಳಿಬೇಕು ಅನ್ನೋದಾದರೆ ಅವ್ರು ಯಾವ ರೀತಿಯಲ್ಲಿ ಈ ಒಂದು ಬೆಳೆಗೆನ ಬೆಳಿಬಹುದು? ಅಂದರೆ ಭೂಮಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗತ್ತೆ, ಮತ್ತೆ ಬೀಜ ತರಬೇಕಾಗತ್ತೆ. ಬೀಜ ಇಲ್ಲ ಸರ್, ಇದು ಕಾಡಿಗಿಡ ಅಂತೇಳಿ ಬರ್ತದ, ಅದು ಮಹಾರಾಷ್ಟ್ರ ಕಡೆಯಿಂದ ತರಿಸಿ ಕೊಡ್ತಾರ ಬ್ರೋಕರ್ಗಳವ್ರೆ, ಅವ್ರು ಹೇಳಿ ತರಿಸಿ ಕೊಡ್ತಾರ. ಅದು ನಾಟಿ ಮಾಡಿ ಅದಕ್ಕೆ ನಾವು ಕಡ್ಡಿ, ಒಂದು ಪೆನ್ಸಿಲ್ ಕಡ್ಡಿ ದಪ್ಪ ಆಗ್ತದ, ಆವಾಗ ಅಂಟು ಕಟ್ಟಿಸ್ಕೊಬೇಕು. ನಮ್ಗೆ ಯಾವ ವೆರೈಟಿ ಬೇಕಾ ಆ ವೆರೈಟಿ ಇದಕ್ಕೆ ಕಡ್ಡಿ ತಂದು ಅಂಟು ಕಟ್ಟಿಸ್ಬೇಕು. ಈಗ ಆ ಥರ ಆದರೆ ಈಗ ನೀವು ಹೇಳ್ತಾ ಇದ್ರಿ ಈ ಗಿಡಗಳೆಲ್ಲನೂ ಬೆಳಿಬೇಕು ಅನ್ನೋದಾದರೆ ಒಂದು ಎಷ್ಟು ಖರ್ಚು ಬರ್ಬೋದು ಅವ್ರಿಗೆ? ಖರ್ಚು ಬರ್ತದೆ ಸರ್. ಈಗ ಹೆಚ್ಚು ಕಮ್ಮಿ ಒಂದು ಎಕರೆಗೆ ಒಂದು 3-3.5 ಲಕ್ಷ ಬೇಕು. 3.5 ಲಕ್ಷ ಬೇಕಾಗುತ್ತೆ. ಯಾಕೆಂತಂದರೆ ಈಗ ನೋಡಿ ಮಣ್ಣೆಲ್ಲ ಇರುತ್ತೆ ನಿಜ, ಆದರೆ ಈ ರೀತಿಯಲ್ಲಿ ಕಲ್ಲುಗಳೆಲ್ಲ ಮಧ್ಯದಲ್ಲಿ ಹಾಕ್ಕೊಳ್ಬೇಕಾಗುತ್ತೆ, ಈ ರೀತಿ ಕಲ್ಲುಗಳೆಲ್ಲನೂ ಕೂಡ. ಮತ್ತು ಇದ್ರ ಜೊತೆಗೆ ನೀವು ತಂತಿಗಳೆಲ್ಲ ಕಟ್ಟಿದ್ದೀರಾ, ಹೌದಲ್ವಾ? 1 ಎಕರೆಗೆ ಬೇಕಾಗಿರುವಂಥ ಹಣ ಅಂತಂದರೆ ಒಂದು 3.5-4 ಲಕ್ಷ ಬೇಕು. 3.5ರಿಂದ 4 ಲಕ್ಷ ಬೇಕು. ಈಗ ನೀವು ಈ ಅಂತರದ ಬಗ್ಗೆ ಹೇಳಿದ್ರಲ್ಲ, ಈ ಅಂತರ ಇಷ್ಟು ಕೊಟ್ಟರೆ ಸಾಕ? ಈಗ ನೀವು ಹೇಳಿರೋ ಅಷ್ಟು ಇಷ್ಟೇ ಕೊಡ್ಬೇಕು ಸರ್. ಅಂದರೆ 4 ಅಡಿ ಮತ್ತೆ ಈ ಕಡೆಗೆ 9 ಅಡಿ. 9 ಅಡಿ 10 ಅಡಿಗೂ ಕೊಡ್ಬೋದು, 9 ಅಡಿಗೂ ಕೊಡ್ಬೋದು. ಫಲ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಹೇಗೆ? ಇದೆ ಸರಿ, 9 ಅಡಿ 4 ಅಡಿ ಸರಿ ಸಾಕು, ಇಷ್ಟು ಸಾಕಾಗುತ್ತೆ. ಈಗ ಇದ್ರ ಜೊತೆಗೆ ಇಂತಿಂಥ ಗೊಬ್ಬರ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಅಂತಂದರೆ ಯಾವ ಗೊಬ್ಬರ ಕೊಡಬೇಕು? ತಿಪ್ಪೆ ಗೊಬ್ಬರ ಚೆನ್ನಾಗಿ ಕೊಡ್ಬೇಕು ಸರ್. ತಿಪ್ಪೆ ಗೊಬ್ಬರ ನಾವು ಎಷ್ಟು ಕೊಡ್ತೀರಾ ಅಷ್ಟು ಒಳ್ಳೆಯದು. ಹಾಗಿದ್ರೆ ಈಗ ಈ ರೀತಿಯಲ್ಲಿ ಗೊಂಚಲು ತುಂಬ ಚೆನ್ನಾಗಿ ಬರಬೇಕು ಅನ್ನೋದಾದರೆ ಏನನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸರ್? ಇದು ಬರಬೇಕಂತಂದ್ರೆ ನಾವು ಚೆನ್ನಾಗಿ ಗಿಡನ ಡೆವಲಪ್ಮೆಂಟ್ ಚೆನ್ನಾಗಿ ಮಾಡಿರ್ಬೇಕು. ರೋಗ ಈಗ ಎಲ್ಲಿ ಬೆಳೆಸ್ತೀರಾ ನಾವು ಚೆನ್ನಾಗಿ ತೋಟ ಮಾಡಿಕೊಂಡ್ರೆ ಫಸಲು ಚೆನ್ನಾಗಿ ಬರ್ತದ. ಅದು ಸ್ವಲ್ಪ ರೋಗಕ್ಕೆ ಸಿಗಾಕ್ಸ್ಬಿಟ್ರೆ ಅದು ಮಿಚಿಡ್ ಆಗಲ್ಲ, ಫಸಲು ಕರೆಕ್ಟಾಗಿ ಕುತ್ಕೊಳ್ಳಲ್ಲ. ಹಾಗಿದ್ರೆ ರೋಗಗಳಂದ್ರೆ ಯಾವ ಥರದ ರೋಗಗಳು ಬರ್ಬೋದು? ಬೂದಿ ರೋಗ ಬರ್ತದ, ಮಾಮೂಲಿ ಒಂಥರ ಬೆಂಕಿ ರೋಗ ಬರ್ತದ, ಒಂಥರ ಅಲ್ಲ ನಾನಾ ಥರ ಸ್ವೆಡ್ ಆಗ್ತಾ ಇರ್ತದೆ. ಅದನ್ನ ನೋಡಿ ನಾವು ಕಂಟ್ರೋಲ್ ಮಾಡಿ. ಹೌದಾ? ಹಾಗಿದ್ರೆ ಈ ರೀತಿಯಲ್ಲಿ ಬೆಳೀತಿದ್ದಿಲ್ಲ ನೀವು, ಈ ರೋಗಗಳು ಇದು ಬರೋದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಮಾಹಿತಿ ತಗೋತೀರಾ? ಇದು ನಿಮ್ಗೆ ಇಂಥ ರೋಗನೇ ಬಂದಿದೆ, ಇದನ್ನೆಲ್ಲ ಹೇಗೆ? ಈ ನಾವು ಡೈಲಿ ಒಂದೇ ಕಡೆ ಮುತ್ತಂದು ಹೊಡಿತೀರಲ್ಲ, ಅವ್ರ ಫೋಟೋ ಮೊಬೈಲಲ್ಲಿ ತೋರಿಸಿದ್ರೆ ಅವರು ನಮ್ಗೆ ಕರೆಕ್ಟಾಗಿ ಔಷಧಿ ಕೊಟ್ಟು ಕಳಿಸ್ತಾರೆ. ಅಂದರೆ ನೀವು ಅಲ್ಲೇ ಹೋಗ್ಬೇಕು ಅನ್ನೋದೇನಿಲ್ಲ, ಇಲ್ಲಿ ಮೊಬೈಲಲ್ಲಿ ತೋರಿಸಿದ್ರೆ ಸಾಕು, ಅವ್ರು ಕೊಡ್ತಾರೆ. ನಮ್ಮ ಹುಡುಗರು ಹುಷಾರಾಗವ್ರೆ, ಇವರು ನೋಡಿಬಿಟ್ಟು ಎತ್ ಕಳಿಸ್ತಾರೆ, ಇಂಥದ್ದು ಬೇಕಣ್ಣ ಅಂತ ಫೋನ್ ಮಾಡ್ತಾರೆ ಅಂತ ಕೊಟ್ಟು ಕಳಿಸ್ತಾರೆ. ಗೊಂಚಲು ಬರಬೇಕು, ತುಂಬ ಚೆನ್ನಾಗಿ ಬರಬೇಕು ಅಂದರೆ ಅದಕ್ಕೇನಾದ್ರು ಸಿಂಪಡಣೆ ಮಾಡ್ತೀರಿ? ಏನಾದ್ರು ಜಿಯಾ ಮಾಡ್ತೀರಿ, ಅದು ಲಂತ್ ಬರ್ತದ, ಕಾಯಿನೂ ಚೆನ್ನಾಗಿ ಬರ್ತದ, ಕ್ವಾಲಿಟಿ ಬರ್ತದ. ಮಾರ್ಕೆಟಿಂಗ್ ಎಲ್ಲಾನು ನಾವು ಬೆಂಗಳೂರಿಗೆ ಕಳಿಸಿದ್ರೆ ನಮ್ಮ ಕೈಲಿ ಮಾರೋಕ್ಕಾಗಲ್ಲ, ಸಫಲ ಕಳಿಸ್ಬೇಕು, ಅಲ್ಲಿ ನೇಟಿಗೆ ಕೊಡಲ್ಲ ನಮ್ಮ ರೈತರು ಕರೆಕ್ಟಾಗಿ. ಹಂಗಾಗಿ ನಾವು ಎದುರಾಪರಸ್ತರಿಕ ಕೊಟ್ಬಿಡ್ತೀವಿ. ಖರೀದಿ ಮಾಡಿದರೆ ಈ ಬಜಾರ್ ಏನಿರ್ತದೆ ಆ ರೇಟಿಗೆ ಖರೀದಿ ಮಾಡಿದರೆ ಅವರೇ ಬರ್ತಾರೆ, ಕಟ್ ಮಾಡಿ ಅಂತಾರೆ. ನಮ್ಮ ತೋಟದಲ್ಲಿ ತೂಕ ಮಾಡಿ ಕಲ್ಲಾರು ಬಂದಿರೋ ತೂಕ ಮಾಡ್ಕೊಂಡು ನಮ್ಗೆ ಒಂದು ಚೀಟಿ ಬರ್ಕೊಟ್ಟು ಬಿಡ್ತಾರೆ. ತೋಟ ಎಲ್ಲ ಕ್ಲಿಯರ್ ಆದಮೇಲೆ ಬಂದು ಲೆಕ್ಕಾಚಾರ ನೋಡ್ತಾರೆ. ಅಂದರೆ ಒಟ್ಟಿನಲ್ಲಿ 1 ಎಕರೆನಲ್ಲಿ ಎಷ್ಟು ಲಾಭ ಬರ್ಬೋದು ನಿಮಗೆ ಸರ್? ಇಷ್ಟೇ ಅಂತ ನಾವು ಬೆಳೆ ಕ್ರಾಪ್ ಹೆಂಗೆ ಬೆಳೆದ್ರೆ ಹಂಗೆ, ಇಷ್ಟೇ ಅಂತ ಕಂಡೀಷನ್ ಆಗಿ ಹೇಳೋಕ್ಕಾಗಲ್ಲ. ಬೆಳೆ ನಾವು ಇಳುವರಿ ಹೆಂಗೆ ಬೆಳೆದು ಕ್ರಾಪು ರೇಟು ಸಿಕ್ಕಿದ್ರೆ ಅದು ಅದರ ಮೇಲೆ ಡಿಪೆಂಡು. ಯಾವ ಸಮಯದಲ್ಲಿ ಇದನ್ನು ಬಿತ್ತನೆ ಮಾಡ್ತೀರಾ? ಯಾವ ಸಂದರ್ಭದಲ್ಲಿ ನಿಮಗೆ ಫಲ ಬರುತ್ತಂಥದ್ದು?
ಸರ್ ಅದು ಹೆಂಗೆ ಬೇಕಾದ್ರೂ ಮಡಿಬೋದು. ಆದರೆ ಈ ಸೀಡ್ಲೆಸ್ಗಳೆಲ್ಲನೂ ಈಗ 8ನೇ ತಿಂಗಳದಾಗ ಕಟ್ಟಿಂಗ್ ಹಾಕಿದ್ದೀರಿ, 11ನೇ ತಿಂಗಳದಾಗ ಹಾಕಿದ್ದೀರಿ, ನವೆಂಬರಲ್ಲಿ ಹಾಕಿದ್ರೆ ಈಗ ಎಲ್ಲ ಇಷ್ಟು ಮಾತ್ರ ಬಂದಿದೆ. ಮಳೆಗೆ ಸ್ಟಾರ್ಟ್ ಆಗೋ ಸತ್ ತೋಟ ಖಾಲಿ ಮಾಡಿ. ಇದು ಕಟಾವ್ ಆದ ನಂತರದಲ್ಲಿ ಈ ಗಿಡಗಳು ಹೀಗೆ ಇರುತ್ತೆ, ಹೀಗೆ ಇರ್ತದ. ಈ ಸೈಡ್ ಎಲ್ಲ ಕಟ್ ಮಾಡ್ತಾರೆ, ಇದು ಚಾರ ಈ ಕಡೆಗೆ ಇದು ಕಟ್ ಮಾಡಿದ್ಮೇಲೆ ಮತ್ತೆ ಚಿಗುರು ಬರ್ತದ. ನಾವು ಸೊಪ್ಪು ಮಾಡ್ಕೋಬೇಕು ಅದನ್ನ 5 ಎಲೆ 6 ಎಲೆ ಬಿಟ್ಟು ನೋಡ್ಕೊಂಡು ಸೊಪ್ಪು ಮಾಡಿ ತಿರ್ಗಿ ಚಿಗುರು ತೋಟ ಕಡ್ಡಿ ಚೆನ್ನಾಗಿ ಮಡ್ಕೊಂಡಿದ್ರೆ ನೆಕ್ಸ್ಟ್ ವರ್ಷಕ್ಕೊಂದೇ ಫಸಲೇ ಬರೋದು. ವರ್ಷಕ್ಕೊಂದ್ಸರಿ ಫಸಲು ಬರುತ್ತೆ. ಸೊ ಒಟ್ಟಿನಲ್ಲಿ ಇದನ್ನ ಯಾರ್ಯಾರು ಬೆಳಿಬೇಕು ಅಂತಿದಾರೋ ಒಟ್ಟಿನಲ್ಲಿ ಈ ದ್ರಾಕ್ಷಿ ಅವ್ರಿಗೆ ಕೈ ಹಿಡಿಯುತ್ತೆ ಅಂತೀರಾ? ಹಿಡಿತದ, ಖಂಡಿತ ಹಿಡಿತದ. ಚೆನ್ನಾಗಿ ಬೆಳೆದ್ರೆ ಕಷ್ಟಪಟ್ಟು ನೋಡ್ಕೊಂಡ್ರೆ ಹಿಡಿತದ. ಅಂದರೆ ಒಟ್ಟಿನಲ್ಲಿ ಇದನ್ನು ಮಾಡಬೇಕು ಅಂತಂದರೆ ಅವರು ಮನಸ್ಫೂರ್ತಿಯಾಗಿ ಹೇಗೆ ಮಾಡಬೇಕು ಅಂತೀರೋ? ಹೊಸದಾಗಿ ಬರುವಂಥವ್ರು ಮಾಡ್ಬೋದು, ಇಂಟ್ರೆಸ್ಟ್ ಆಗಿ ಅದ್ರ ಕಡೆ ಗಮನ ಕೊಟ್ಟು ನೋಡಬೇಕು ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಪಿಳ್ಳಣ್ಣ ಗೌಡರು ಯಾವ ರೀತಿಯಲ್ಲಿ ತಮ್ಮ ಒಂದು ಭೂಮಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಬೆಳೆಗಳನ್ನು ಬೆಳೆಯೋದ್ರ ಮೂಲಕ ತಮ್ಮ ಆರ್ಥಿಕ ಸ್ವಾವಲಂಬನೆಯನ್ನು ಮಾಡ್ಕೊಂಡಿದ್ದಾರೆ ಅಂತ, ಅದರ ಮೂಲಕ ಜೀವನವನ್ನು ಕಟ್ಕೊಂಡಿದ್ದಾರೆ ಅನ್ನುವಂಥದ್ದು. ಇದೇ ರೀತಿಯಲ್ಲೇ ಅನೇಕ ರೈತರು ನಾನು ಕೂಡ ಹೊಸದಾಗಿ ಮಾಡಬೇಕು, ಭೂಮಿಯಲ್ಲಿ ಬೆಳೆಯನ್ನು ಬೆಳಿಬೇಕು ಅನ್ನುವಂಥವ್ರಿಗೆ ಪಿಳ್ಳಣ್ಣ ಗೌಡರು ಸ್ಫೂರ್ತಿಯಾಗಿರ್ತಾರೆ ಅಂತ ಹೇಳ್ತಾ ಮತ್ತೆ ಮುಂದಿನ ಕೃಷಿ ದರ್ಶನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಮಸ್ಕಾರ ಪಿಳ್ಳೆಗೌಡ್ರೆ.